ನಾವು 3ನೇ ವರ್ಷದ ಆ್ಯನಿವರ್ಸರಿಗೆ ನನ್ನ ಹಸ್ಬೆಂಡು ಜಿಯಾಟಲ್ಲಿ ಕಾರ್ಡ್ ಹಾಕಿದ್ವಲ್ಲ, ಅಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಕರ್ಕೊಂಡೋದ್ರು. ನಾನು ಏನೋ ಒಂದು ಗೋಲ್ಡ್ ಗಿಫ್ಟ್ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ 3 ವರ್ಷಕ್ಕೆ 3 ಅಂತ ಅಂದ್ಬಿಟ್ಟು ಮೂರು ಗೋಲ್ಡ್ ಗಿಫ್ಟನ್ನು ಕೊಟ್ಬಿಟ್ರು. ಐ ನೋ ಮೋದಿಯವ್ರು ಹೇಳಿದ್ದಾರೆ ಇವಾಗ ಗೋಲ್ಡ್ ಪರ್ಚೇಸ್ ಮಾಡಬಾರ್ದು ಅಂತ, ಬಟ್ ಇದು ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ನಾವಿಲ್ಲಿ ಬಂದು ತೊಗೊಂಡ್ವಿ ಅಷ್ಟೇ. ಅಲ್ಲಿ ಸ್ಕೀಮ್ ಹಾಕಿದ ಕಾರಣ ನಮಗೇನಾದರೂ ಐಟಮ್ ನಾವು ಹಾಕಿರೋ ಸ್ಕೀಮ್ ಡಿಪೆಂಡೆಂಟ್ ಅದರ ಮೇಲೆ ತೊಗೋಬೋದು ಅಂತ ಇತ್ತು. ನನ್ನ ಹಸ್ಬೆಂಡ್ ಅದೇ ಅಲ್ಲಿರೋ ಸ್ಟಾಫ್ಗೆ ಸ್ವಲ್ಪ ರೇಗಿಸ್ಕೊಂಡು ಮಾತಾಡ್ಕೊಂಡಿದ್ರು. ನಾವು ಸ್ಟೀಮರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಏನೋ ಹೇಳ್ತಾರಲ್ವ, ನಾವೇನು ಬೇಕು ಅಂತೇವೋ ಅದು ಯೂನಿವರ್ಸ್ ಕೊಡುತ್ತೆ ಅನ್ನೋ ಥರ ನಮಗಿಲ್ಲಿ ಆ ಸ್ಟೀಮರೇ ಗಿಫ್ಟಾಗಿ ಬಂತು. ನಾವು ಅಲ್ಲಿಂದ ತೊಗೊಂಡು ಬಂದ್ವಿ. ನನಗೆ ಗಣೇಶ ತುಂಬ ಸರ್ಪ್ರೈಸ್ ಮಾಡ್ತಾರೆ ಯಾವಾಗಲೂ. ಯಾಕೆ ಅಂತಂದರೆ ನಾನು ಫಸ್ಟ್ ಸತಿ ಇಲ್ಲೇ ನೋಡಿರೋದು ಅಂದ್ಕೊತೀನಿ, ಟ್ರಾನ್ಸ್ಪರೆಂಟ್ ಫಾರ್ಮ್ಯಾಟಲ್ಲಿ ಇರುವಂತಹ ಗಣೇಶ. ನಿಮಗೆ ಈ ಥರ ಬೇರೆ ಎಲ್ಲಾದರೂ ನೋಡಿದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ಓಕೆ ನೀನೇ ಗಿಫ್ಟ್ ಕೊಡು ನನಗೆ, ವೀಡಿಯೋ ನಾನು ಮಾಡ್ಕೊತೀನಿ ಅಂತ. ಇಟ್ ಇಸ್ ಲೈಕ್ ನನಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು ಅಲ್ವಾ ನಿನಗೆ ಅಂತ ಹೇಳಿದ್ರು. ಸೊ ಐ ವಾಸ್ ಲೈಕ್ ಓಕೆ ಬೇಡ ಬಿಡು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಈಸ್ಕೊಂಡು ಸುಮ್ಮನೆ ಅದೇ ಅವ್ರಿಗೆ ಫೋರ್ಸ್ ಮಾಡೋದು ಬೇಡ ಅಂತ. ನಾವು ಅಲ್ಲಿಂದ ಲಂಚ್ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾಕಶಾಲೆಗೆ ಹೋಗಿದ್ವಿ. ನಾವಿಬ್ಬರು ಈಚೆ ಊಟಕ್ಕೆ ಹೋಗಿ ತುಂಬಾ ಟೈಮ್ ಆಗೋಗ್ಬಿಟ್ಟಿತ್ತು. ನಾವು ಊಟ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ 4ರಿಂದ 5 ಗಂಟೆ ಆಗಿಬಿಟ್ಟಿತ್ತು. ಸೊ ಒಂದು ಮಜ್ಜಿಗೆ ಕುಡ್ಕೊಂಡು ಬಿಡೋಣ, ಕಾಫಿ ಬೇಡ ಅಂತ ಅಂದ್ಬಿಟ್ಟು ನಾನು ಮಜ್ಜಿಗೆ ಕುಡ್ಕೊಂಡೆ. ನನ್ನ ಹಸ್ಬೆಂಡು ಒಂದು ಲೈಮ್ ಸೋಡಾ ಕುಡ್ಕೊಂಡು ನಾವಲ್ಲಿಂದ ಹೊರಟ್ಬಿಟ್ಟು ಇನ್ನೇನು ಟೈಮ್ ಆಯ್ತಲ್ಲ, ದೇವಸ್ಥಾನ ಹತ್ರದಲ್ಲೇ ಇದೆ ಅಂತ ಅಂದ್ಬಿಟ್ಟು ನಾವು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ. ದರ್ಶನ ಮಾಡ್ಕೊಂಡು ಬರಬೇಕಾದ್ರೆ ನಮಗೆ ಕುಂಕುಮ ಮತ್ತು ಪ್ರಸಾದ ಎಲ್ಲ ಕೊಟ್ಟಿದ್ರು. ಕುಂಕುಮ ಕೊಟ್ಟಿದ್ದಾರಲ್ಲ ಎಲ್ಲರಿಗೂ ಕೊಡೋಣ ಅಂತ ಅಂದ್ಬಿಟ್ಟು ನಾವು ಪೂಜೆ ಮಾಡಿಬಿಟ್ಟು ಕೊಟ್ಟರೆ, ನನ್ನ ಮಗಳು ಯಾರಿಗೂ ಕೊಡ್ದಿರ ಬಟ್ಲನ್ನ ಇಟ್ಕೊಂಡು ನಾನೇ ಇಡ್ತೀನಿ ಎಲ್ರಿಗೂ ಅಂತ ಇಲ್ಲಿ ಕುಂಕುಮನ ಇಡ್ತಾ ಇದ್ದಾಳೆ. ನೀವೇ ನೋಡಬೇಕು, ಮುಖದ ಫುಲ್ಲು ಅವಳಿಗೆ ಆಲ್ರೆಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ಎಲ್ರಿಗೂ ಒಂದೊಂದು ರೌಂಡ್ ಇಟ್ಟು ಇನ್ನೂ ಒಂದು ರೌಂಡ್ ಇಡ್ತೀನಿ ಅಂತ ಅಂದ್ಬಿಟ್ಟು ಹಠ ಮಾಡಿಕೊಂಡು ಹೊಡ್ಕೊಂಡು ಅವ್ರ ಅಕ್ಕನಿಗೆ ಎಲ್ರಿಗೂ ಕುಂಕುಮ ಇಟ್ಲು. ಅದಾದಮೇಲೆ ಮನೇಲಿ ಖಾರದ ಪುಡಿ ಖಾಲಿಯಾಗಿದೆ ಅಂದ್ಬಿಟ್ಟು ಸಾಂಬಾರು ಪುಡಿ ಖಾರದ ಪುಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಅತ್ತೆ ಒಂದು ಕಡೆ ಹುರ್ಕೊತಾ ಇದ್ರು. ನಮ್ಮ ಅಜ್ಜಿ ಇವಳನ್ನ ಸ್ವಲ್ಪ ಸೈಡಲ್ಲಿ ಆಟ ಆಡಿಸ್ಕೊಳ್ಳೋಣ, ಇವಳನ್ನ ಬಿಡೋದು ಬೇಡ ಘಾಟ ಆಗುತ್ತೆ ಅಂತ ಇದು ಮಾಡ್ತಾಯಿದ್ರು. ಅಷ್ಟರಲ್ಲಿ ಅವಳು ಮಲ್ಕೊಂಡ್ಲು. ನಾವು ಮೇಲ್ಗಡೆ ಒಂದು ಸ್ವಲ್ಪ ಹೊತ್ತು ಒಣಗಾಕ್ಬಿಟ್ಟು ಬಂದು ಬೀಸ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾವು ಒಣಗಾಕ್ಬಿಟ್ಟು ಬರೋಕ್ಕೆ ಹೋದ್ವಿ. ಇನ್ನೇನಲ್ಲಿ ಜಾಸ್ತಿ ಹೊತ್ತೇನು ಒಣಗಾಕೋದು ಬೇಕಾಗಿಲ್ಲ, ಒಂದು 10-15 ಮಿನಿಟ್ಸ್ ಒಣಗಾಕಿದ್ರೆ ಸಾಕು ಅಂತ ಅಂದ್ಬಿಟ್ಟು ನಾವಲ್ಲಿ ಅಲ್ಲೇ ನಿಂತ್ಕೊಂಡು ಎತ್ಕೊಂಬಂದುಬಿಡೋಣ ಅಂತ ನಿಂತ್ಕೊಂಡ್ವಿ. ಅಲ್ಲಿ ನಮ್ಮ ಆಲೋವೆರಾ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ ಅಂದ್ಬಿಟ್ಟು ನೀರು ಹಾಕಿದ್ವಿ. ನಾನು ಯಾವತ್ತೂ ಇಲ್ಲಿ ಫುಲ್ಲು ಮಾಡಿ ಮೇಲೆ ವಾಟರ್ ಎಲ್ಲ ಇಡ್ತಾರಲ್ಲ ಟ್ಯಾಂಕು, ಅಲ್ಲಿ ಹೋಗಿರಲಿಲ್ಲ. ಹೋಗ್ಬಿಟ್ಟು ಏನಿದೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಹತ್ಕೊಂಡು ಹೋದೆ. ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು, ನೋ ಡೌಟ್. ಆದರೆ ನನ್ನ ಅವಸ್ಥೆ ಹೇಳೋಕ್ಕಾಗಲ್ಲ. ಆ ಕಡೆ ಮೂಲೆಗೆ ಹೋದರೆ ಬಿದ್ದೋಗ್ಬಿಡ್ತೀನಿ ಅಂತ ಭಯ, ಈ ಕಡೆ ಮೂಲೆಗೆ ಹೋದರೆ ಬಿದ್ದೋಗ್ಬಿಡ್ತೀನಿ ಅಂತ ಭಯ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ನನ್ನ ಥರನೇ ಈ ಹೈಟ್ ಫೋಬಿಯಾ ಇದೆ ಅಂತ ನನಗೆ ದಯವಿಟ್ಟು ತಿಳಿಸ್ಕೊಡಿ. ನನಗೊಬ್ಳಿಗೆ ಈ ಥರ ಆಗುತ್ತಾ ಅಥವಾ ಎಲ್ರಿಗೂ ಈ ಥರ ಆಗುತ್ತಾ ಅಂತ ನಂಗೆ ಗೊತ್ತಿಲ್ಲ. ಬಟ್ ದೂರದಲ್ಲಿ ನೋಡಬೇಕಾದ್ರೆ ಫುಲ್ಲು ಬ್ಲ್ಯಾಕ್ ಸ್ಮೋಕ್ ಬರ್ತಾಯಿತ್ತು, ಅಲ್ಲೆಲ್ಲೋ ಒಂದು ಕಡೆ ಬೆಂಕಿ ಹತ್ಕೊಂಡಿತ್ತು ಅಂತ ಅನಿಸುತ್ತೆ. ಅದಾದಮೇಲೆ ನನ್ನ ಕಸಿನ್ನು ಬಂದಳು ನನ್ನ ಜೊತೆ. 1-2 ವೀಡಿಯೋ ಮಾಡಿಕೊಂಡು ಇಲ್ಲಿ ಬೇಕಾದರೆ ನನ್ನ ಅವಸ್ಥೆ ನಾನು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನನಗೆ ಅಷ್ಟೊಂದು ಭಯ ಆಗ್ತಾಯಿತ್ತು, ಬಿದ್ದೋಗ್ಬಿಡ್ತೀನಿ ಅಂತ. ಒಂದು ಹೈಟ್ ಫೋಬಿಯಾ ಇರೋದ್ರಿಂದ, ಇನ್ನೊಂದು ಈ ಥರ ಇದರಲ್ಲಿ ಹತ್ತಿರೋ ಎಕ್ಸ್ಪೀರಿಯೆನ್ಸ್ ತುಂಬಾ ಕಮ್ಮಿ, ಅದರಿಂದ ನನಗೆ ಭಯ ಆಗ್ತಾಯಿತ್ತು. ಇಳಿದಿದ್ದೇ ತಕ್ಷಣ ಟಕ್ ಅಂತ ಬಂದುಬಿಟ್ಟೆ. ಅದಾದಮೇಲೆ ನಾವು ಬಂದು ಹಿಟ್ಟು ಬೀಸ್ಕೊಂಡು ಬಂದ್ವಿ. ಅದಾದಮೇಲೆ ಒಂದು ಸ್ವಲ್ಪ ಆರ್ಡರ್ ಮಾಡ್ಕೊಂಡಿದ್ದೆ, ಅಂಟುಂಡೆನ ತೊಗೊಂಡು ನಾವು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನಾವು ಆಫೀಸ್ಗೆ ಹೋಗಬೇಕಿತ್ತು. ಆಫೀಸಲ್ಲಿ ಒಂದು ಸ್ವಲ್ಪ ಮೀಟಿಂಗ್ ಇತ್ತು. ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ KDEM ಅಂತ ಒಂದು ಅಸೋಸಿಯೇಷನ್ ಇದೆ ಅಥವಾ ಒಂದು ಸ್ಟ್ರಕ್ಚರೇ ಇದೆ. ಅದರಲ್ಲಿ ಕರ್ನಾಟಕದ ಯಾರ್ಯಾರು CHROs ಇರ್ತಾರೆ ಗೊತ್ತಾ, ಚೀಫ್ ಹ್ಯೂಮನ್ ರಿಸೋರ್ಸು, ಅವ್ರಿಗೇನು ಸ್ಕಿಲ್ ಗ್ಯಾಪ್ಸ್ ಏನಿದೆ ಅಂತ ಇರುತ್ತೋ ಅದಕ್ಕೆ ಒಂದು ಪಾರ್ಟಿಸಿಪೆಂಟ್ ಆಗಿ ನಾನು ಹೋಗಿದ್ದೆ ನಮ್ಮ ಕಂಪ್ನಿ ಕಡೆಯಿಂದ. ತುಂಬ ಚೆನ್ನಾಗಿ ಹೋಯಿತು. ನನಗೂ ಈ ಥರ ಒಂದು ಕಂಪ್ನಿ ಇರುತ್ತೆ ಗೌರ್ಮೆಂಟ್ ಕಡೆಯಿಂದ ಅಂತ ಗೊತ್ತಿರಲಿಲ್ಲ. ತುಂಬ ಒಳ್ಳೆ ಇನ್ಫಾರ್ಮೇಷನ್ ನಾನು ಕಲ್ತ್ಕೊಂಡಿದ್ದು ಈ ವೀಕಲ್ಲಿ ಅಂತಲೇ ಹೇಳ್ಬೋದು. ಅಲ್ಲಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ನನ್ನ ಮಗಳಿಗೆ ಈವ್ನಿಂಗ್ ವಾಕ್ ಕರ್ಕೊಂಡು ಹೋಗೋ ಟೈಮ್ ಆಗಿತ್ತು. ಈವ್ನಿಂಗ್ ವಾಕಲ್ಲಿ ಯೂಶ್ವಲಿ ನಾವು ಅರುಣ ಅವ್ರ ಮನೆ ಹತ್ರನೇ ಹೋಗ್ತೀವಿ, ನಮ್ಮ ಪಕ್ಕದ ನೇಬರ್ ಮನೆಗೆ. ಅವ್ರ ಮನೇಲಿ ಪುಟಾಣಿದು ಬೆಕ್ಕಿದೆ. ನನ್ನ ಮಗಳಿಗೆ ಇತ್ತೀಚೆಗೆ ಬೆಕ್ಕು, ನಾಯಿ, ಹಸು ಎಲ್ಲನೂ ನೋಡಿದ್ರೆ ಒಂಥರ ಎಕ್ಸೈಟ್ಮೆಂಟು ಅವುಗಳ ಜೊತೆ ಆಟ ಆಡೋದಕ್ಕೆ. ಅದ್ರ ಜೊತೆಲಿ ಅವಳಿಗೂ ಒಂದು ಫ್ರೆಶ್ ಏರ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಮಕ್ಕಳು ಮನೇಲಿದ್ದರೆ
ಎಸ್ ದೇ ವಿಲ್ ಬಿ ಹ್ಯಾಪಿ. ಆದರೆ ಅವ್ರಿಗೆ ಈಚೆ ಕರ್ಕೊಂಡು ಹೋಗಿ ಈ ಥರ ಸ್ಮಾಲ್ ಟೂರ್ ಕೊಡ್ತಾಯಿದ್ರೆ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ. ನಂಗೆ ಇನ್ನೊಂದು ಏನು ಹೇಳಬೇಕು ಗೊತ್ತಾ, ಇಲ್ಲಿಟ್ಟಿದ್ರೆ ನೋಡಿ ಏನೋ ಬ್ಯಾಸ್ಕೆಟ್ ಮೇಲೆ, ಅದು ನಿಜವಾದದ್ದೇ ಅಂತ ನಾನು ಫಸ್ಟ್ ವ್ಯೂವಲ್ಲಿ ಅಂದ್ಕೊಂಡಿದ್ದು. ಅದಾದಮೇಲೆ ಗೊತ್ತಾಗಿತ್ತು ಅದು ವ್ಯೂ ಬರೀ ಮಾಡೆಲ್ ಅಂತ. ಅದಾದಮೇಲೆ ನನ್ನ ಮಕ್ಕಳು ಕಂಟಿನ್ಯೂ ಮಾಡಿದ್ರು ಬೆಕ್ಕು ಜೊತೆ ಆಟ ಆಡೋದು. ಅವನು ಇವಳನ್ನ ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇರ್ತಾನೆ, ಅಲ್ಲಿ ಇಲ್ಲಿ ಹೋಗ್ಬಿಡ್ತಾನೆ, ಅವಳು ಬಾ 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 ಅಂತ ಕರೆಯೋದು. ಎಷ್ಟು ಚಿಕ್ಕದು ಗೊತ್ತಾ, ಅದು ಪುಟಾಣಿ ಮರಿ. ಇವಳು ಅವನ್ನ ಪಾಪು ಬೆಕ್ಕು ಬಾಬಾ ಅಂತ ಕರೆಯೋದು. ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಇರುವಂತಹ ನಾಯಿಗಳೆಲ್ಲ ಬಂದವು ಅಲ್ಲಿಗೆ, 1-2-3 ತುಂಬ ಚೆನ್ನಾಗಿ ಆಟ ಆಡಿದ್ಲು. ಈವ್ನಿಂಗ್ನ ವೆಲ್ ಸ್ಪೆಂಟ್ ಈವ್ನಿಂಗ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಎಲ್ರೂ ಆಟ ಆಡಿಕೊಂಡು ನಾವು ನಮ್ಮ ಮನೆಗೆ ವಾಪಸ್ ಬರೋಣ, ಮಳೆ ಬರೋ ಥರ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ನಾವಲ್ಲಿ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಮನಸ್ಸಿರಲಿಲ್ಲ, ಬಟ್ ಹೊರಡಲೇಬೇಕಾಯಿತು ಅಂತ ಅಂದ್ಬಿಟ್ಟು ಹೊರಟ್ವಿ. ಅಷ್ಟರಲ್ಲಿ ಅವ್ರು ಅಡುಗೆ ಮಾಡ್ತಾಯಿದ್ರೆ ಅಲ್ಲಿ ಅಡುಗೆ ಮಾಡೋ ಹತ್ರ ಎಲ್ಲ ಹೋಗಿ ಕುತ್ಕೊತಾ ಇದ್ದ. ಇಟ್ ಇಸ್ ಸೋ ಕ್ಯೂಟ್ ಅಲ್ವಾ, ಆ್ಯನಿಮಲ್ಸ್ ಎಷ್ಟು ಕ್ಯೂಟಾಗಿರ್ತಾರೆ ಬೈ ದೆಮ್ಸೆಲ್ಫ್. ಎಷ್ಟು ಕಲಿಬೋದು ಅಂತ ನಾನು ಹೇಳೋಕ್ಕೆ ಆಗಲ್ಲ. ಅಷ್ಟು ಮುಗ್ಧ ಜೀವಿಗಳು, ಮಕ್ಳ ಥರನೇ ಆ್ಯನಿಮಲ್ಸು ಕೂಡ ಮುಗ್ಧ ಜೀವಿಗಳು ಅಂತಲೇ ಹೇಳ್ಬೋದು. ಅನ್ಫಾರ್ಚುನೇಟ್ಲಿ ಅಷ್ಟರಲ್ಲಿ ನಮ್ಮ ಅತ್ತೆ ಕಾಲಿಗೆ ಸ್ವಲ್ಪ ಏಟ್ ಮಾಡ್ಕೊಂಬಿಟ್ಟಿದ್ರು. ಹಾಸ್ಪಿಟಲ್ಗೆ ಹೋಗಿ ಬರಬೇಕಾಗಿತ್ತು. ಟಚ್ವುಡ್ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ ಅವ್ರ ಕಾಲಲ್ಲಿ. ಎಕ್ಸ್ರೇಲಿ ರಿಪೋರ್ಟ್ ಬಂತು. ಅದಾದಮೇಲೆ ನಮ್ಮ ಅಜ್ಜಿನ ತುಮಕೂರಿಗೆ ಬಿಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಅಲ್ಲಿ ಹೋಗಿದ್ರೆ ನನ್ನ ಮಗಳು ಕೇಳಬೇಕಾ, ಎಲ್ಲ ಕಸಿನ್ಸ್ ಒಟ್ಟಿಗೆ ಸೇರಿಬಿಟ್ಟು ಫುಲ್ ಆನ್ ಡ್ಯಾನ್ಸ್ ಮಸ್ತಿ ಅವರು ಎಂಜಾಯ್ ಮಾಡ್ತಾಯಿದ್ರು. ಅವಳು ಅಷ್ಟೇ ಇತ್ತೀಚೆಗೆ ಡ್ಯಾನ್ಸ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಅದು ಮಕ್ಕಳಿದ್ರೆ ಅವಳಿಗೆ ಜಾಸ್ತಿ ಇಷ್ಟ ಆಗುತ್ತೆ. ಅವಳೊಬ್ಬಳೇ ಇದ್ದರೆ ಆಡಲ್ಲ, ಯಾರಾದರೂ ಇದ್ದರೆ ಕಂಪ್ನಿಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಆಯಿತು ಅಂದ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ನಾವು ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ವಿ. ಅವಳಿಗೆ ವೆಟ್ ವೈಪ್ ಕೊಡು ಅಂತ ಅಂದರೆ ಅವ್ರ ಪಪ್ಪಂಗೆ ಮಾತ್ರ ಕೊಡ್ತಾಯಿದ್ಲು, ನಮಗೆ ಕೊಡ್ತಾ ಇರಲಿಲ್ಲ. ಅಪ್ಪನ ಮಗಳು ಅಂತ ನಮ್ಮ ಅಜ್ಜಿ ಅವ್ರನ್ನ ರೇಗಿಸ್ತಾ ಇದ್ದಾರೆ ಇಲ್ಲಿ. ಅದೇನೇ ಈ ಥರ ವ್ಲಾಗ್ಸ್ ನಿಮಗೆ ಇಷ್ಟ ಆದರೆ ನನಗೆ ಹೇಳಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕೂಡ ನನಗೆ ಹೇಳಿ. ನಾನು ಅದೇ ಥರ ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯುವರ್ ಸಪೋರ್ಟ್. ನಿಮ್ಮ ಬ್ಲೆಸ್ಸಿಂಗ್ಸು ಸಪೋರ್ಟ್ ನನಗೆ ಹೀಗೆ ಇರಲಿ. ದಯವಿಟ್ಟು ನನಗೆ ಸಬ್ಸ್ಕ್ರೈಬ್